ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಿರೋದು ಝಟ್ಪಟಾಗಿ ಮಾಡೋ ವೆಜ್ ಪುಲಾವ್. ಸಾದಾ ಖಾಮ್ ಜಾಮೂನ್ ಮಾಡೋ ಜರೂರತ್ತಿಲ್ಲ. ಇದಕ್ಕೆ ಒಂದು ಕುಕ್ಕರ್ನಲ್ಲಿ 1 ಕಪ್ಪಷ್ಟು ಆಯಿಲ್ನ ಮಿಕ್ಸ್ ಮಾಡಿ, ಆಯಿಲ್ ಗರಮ್ ಆದಮೇಲೆ ಇದಕ್ಕೆ ಮಸಾಲೆ ದಾಲ್ಚಿನ್ನಿ, ಶಾಜೀರಾ, ಇಲಾಯ್ಚಿ ಮತ್ತು ಲವಂಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಕಟ್ ಮಾಡಿಕೊಂಡು 2 ಮೀಡಿಯಮ್ ಸೈಜು ಹಾಕಿ ಹಸಿಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಇದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ಮನೇಲಿ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ, ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಟಾಟೊ, ಕ್ಯಾರೆಟ್, ಬೀನ್ಸ್ ಮತ್ತು ಕಾಲಿಫ್ಲವರ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನ್ನ ವಿಡಿಯೋದಲ್ಲಿ ನೋಡ್ಬೋದು, ನಾನು ಹೆಚ್ಚಾಗಿ ಮಿಕ್ಸ್ ಮಾಡೋದೇ ಹೆಚ್ಚು ಬರೋದು. ಯಾಕಂತಂದರೆ ಎಲ್ಲ ವೆಜಿಟೇಬಲ್ಸ್ಗೂ ಮಸಾಲ ಆಗಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಎಲ್ಲನೂ ಚೆನ್ನಾಗಿ ಮೆತ್ಕೊಳ್ಬೇಕಲ್ಲ, ಅದಕ್ಕೆ. ಇಲ್ಲಾಂದರೆ ಎಲ್ಲ ಒಣ ಟೇಸ್ಟ್ ಬರುತ್ತೆ ಬಾಯಲ್ಲಿ, ಮಸಾಲ ಬರೋಲ್ಲ. ಹೆಚ್ಚು ಮಸಾಲ ಅಂತೂ ಇಲ್ಲ ಇದೆಲ್ಲ ಹಾಕಿರೋದು. ಮನೇಲಿ ಮಾಡಿರುವಂಥ ಗರಂ ಮಸಾಲ ಮತ್ತು ಅರಿಶಿನ, ಖಾರ ನಾನು 2 ಸ್ಪೂನ್ ಹಾಕ್ತೀನಿ. ಯಾಕಂತಂದರೆ ನನ್ನ ಹಸಿ ಮೆಣಸಿನ್ಕಾಯಲ್ಲಿ ಖಾರ ಜಾಸ್ತಿ, ಅದ ಕಡೆನ ನಾನು ಇದಕ್ಕೆ ಸ್ವಲ್ಪ ಖಾರ ಮಿಕ್ಸ್ ಮಾಡ್ತೀನಿ, ಲಾಲ್ ಮಿರ್ಚ್ ಪೌಡರ. ಅದಾದಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ. ನಾನು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ತೀನಿ. ನಿಮಗೆ ಹೆಚ್ಚು ಹುಳಿ ಬೇಕಂತಂದರೆ 3 ಹಾಕ್ಬೋದು, ಅಥವಾ ಬೇಕಿಲ್ಲ ಅಂತಂದರೆ 1 ಮಿಕ್ಸ್ ಮಾಡ್ಬೋದು. ನಂಗೆ ಹೆಚ್ಚಿನ ಮನೇಲಿ ತಿನ್ನಲ್ಲ ಯಾರು ಹುಳಿನ, ಅದಕ್ಕೆ ನಾನು ಟೊಮ್ಯಾಟೊ 2 ಹಾಕ್ತಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಈ ಟೈಮಲ್ಲಿ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಬಟ್ ರಾತ್ರಿ ಇರೋದ್ರಿಂದ ನಾನು ಮೊಸರು ಹಾಕ್ತಿಲ್ಲ. ನಮ್ಮ ಮನೆಯಲ್ಲಿ ಅದು ಹುಳಿನೂ ಜಾಸ್ತಿ ತಿನ್ನಲ್ಲ, ಅದು ಕಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಇಲ್ಲೇ ರೆಡಿ ಆಗಿರುತ್ತೆ. ಅದಾದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಯಾಕೆ ಹಾಕ್ತಿದ್ದೀನಿ ಅಂತಂದರೆ ನಾನು ಲಾಸ್ಟ್ಗೆ ಗಾರ್ನಿಷಿಂಗ್ ಮಾಡ್ತೀನಿ, ಅದ ಕಡೆಯಿಂದ ನಾನು ಈಗಲೇ ಮಿಕ್ಸ್ ಮಾಡ್ತಿರೋದು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಕಟ್ ಮಾಡಿ ಹಾಕ್ಕೊಳ್ಳಿ. ಕಟ್ ಮಾಡಿ ಹಾಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ನಾನು ಮತ್ತು ಇದಕ್ಕೆ 4 ಗ್ಲಾಸ್ ನೀರನ್ನ ಮಿಕ್ಸ್ ಮಾಡ್ತಿದ್ದೀನಿ. ನೀವು ಬೇಕಾದರೆ 3.5 ಗ್ಲಾಸ್ ನೀರನ್ನು ಹಾಕ್ಕೊಳ್ಬೋದು. ಯಾಕಂದರೆ ನನ್ನ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, 3 ಜನ ಚಿಕ್ಕ ಮಕ್ಕಳಿರೋದ್ರಿಂದ ಅವ್ರಿಗೆ ಸ್ವಲ್ಪ ಮೆತ್ತಗೆ ರೈಸ್ ಬೇಕಲ್ಲ, ಅದ ಕಡೆಯಿಂದ ನಾನು 4 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ 3.5 ಅಥವಾ 3 ಗ್ಲಾಸ್ನ ಸಾಕು ಅಷ್ಟೇ. ಅಂದರೆ ಕುಲ್ಲ ಆಗಿ ಹೋಟೆಲ್ ಸ್ಟೈಲಲ್ಲಿ ಬರುತ್ತೆ. ಅದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ತಿದ್ದೀನಿ. ಫಸ್ಟಿಗೆ ಹಾಕಿದೆ, ಬಟ್ ಅದು ನನಗೆ ಕಡಿಮೆ ಅನಿಸಿತ್ತು, ಅದ ಕಡೆಯಿಂದ. ಈಗ ನೋಡಿ ಇದಕ್ಕೆ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಇದಕ್ಕೆ ತೊಳೆದಿರುವಂಥ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತೊಳೆದಿಟ್ಟು ಒಂದು 5 ನಿಮಿಷ ನೆನೆಗೆ ಬಿಟ್ಟಿದ್ದೀನಿ ಅಕ್ಕಿನ. ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ನಿಂಬೆ ರಸನ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ, ನಾನು ಅರ್ಧ ಲಿಂಬೆ ಹಾಕ್ತೀನಿ. ಇದರಿಂದ ಖಟ್ಟ ಬರಲ್ಲ, ಟೇಸ್ಟ್ ಜಾಸ್ತಿ ಸ್ವಲ್ಪ ಬರುತ್ತೆ, ಬಟ್ ಟೇಸ್ಟ್ ಸೂಪರಾಗಿ ಅನಿಸುತ್ತೆ. ಉಳಿದಿರೋ ಅಕ್ಕಿನ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ. 2 ನಿಮಿಷ ಇದಕ್ಕೆ ಕುದಿ ಬರ್ತಾ ಇದೆ. ನೋಡಿ, ಕುದಿ ಚೆನ್ನಾಗಿ ಬರ್ತಿದೆ. ಈಗ ಇದಕ್ಕೆ ಕುಕ್ಕರ್ನ ಲೀಡ್ ಬಂದ್ ಮಾಡಿ, ಕುಕ್ಕರ್ ಲೀಡ್ ಬಂದ್ ಮಾಡಿದ್ಮೇಲೆ 2 ಸೀಟಿ ತಗೊಂಡ್ರೆ ಸಾಕು, ಚೆನ್ನಾಗಿ ಬರುತ್ತೆ ಅನ್ನ. ನೋಡಿ, ನಾನು ಸೈಡ್ಗೆ ಕಲ್ಕೊಳ್ತೀನಿ. ಯಾಕಂತಂದರೆ ನಾನು ಇದಕ್ಕೆ ಭಾಜಿ ಅದೇನೋ ಹಾಕ್ತಿಲ್ಲ ಅನ್ನ ಜೊತೆಗೆ. ಇದ್ರ ಸಲುವಾಗಿ ನಾನು ಸೈಡಲ್ಲಿ ಹಪ್ಪಳ ಕರ್ಕೊಳ್ತಿದ್ದೀನಿ. ಇದು ಮಾರ್ಕೆಟ್ ಪಾಪಡ್ ಇರುತ್ತೆ, ಲಿಜ್ಜತ್ ಪಾಪಡ್ ಅಂತ ಬರುತ್ತಲ್ಲ ಅದು. ಆಲ್ಮೋಸ್ಟ್ ಇದು ಕರ್ಕೊಳ್ಳುವಾಗ ಅನ್ನ ರೆಡಿ ಆಗುತ್ತೆ. ನೋಡಿ, ಚೆನ್ನಾಗಿ ಬಂದಿದೆ.
ಮಸಾಲ ಎಲ್ಲ ನೋಡಿ ವೆಜಿಟೇಬಲ್ಸ್ ಎಲ್ಲ ಅನ್ನ ಜೊತೆಗೆ ಮಿಕ್ಸ್ ಆಗಿದೆ. ಉಪ್ಪು ಮ್ಯಾಲೇನೂ ಬಂದಿಲ್ಲ. ಇಲ್ಲ ಅಂದರೆ ಏನಾಗುತ್ತೆ, ಹಾಗೆ ಮಿಕ್ಸ್ ಮಾಡದೆ ಹಾಕಿದ್ರೆ ಮ್ಯಾಲೆಲ್ಲ ಕುಂದಿರುತ್ತೆ. ಈಗ ನೋಡಿ ರೈಸ್ನ ನಾನು ಲಿಂಬೆಹಣ್ಣು ಹಾಕಿರೋದ್ರಿಂದ ಕುಳ್ಳಾಗಿ ಬಂದಿರುತ್ತೆ ರೈಸ್. ಇದ್ರ ಜೊತೆಗೆ ಕೋಸಂಬರಿನೂ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಯಾವುದಾದ್ರೂ ಸುಕ್ಕ ಭಾಜಿ ಆಗಲಿ, ಚಿಕನ್ ಆಗಲಿ ಯಾವುದಿದ್ರೂ ನಡೆಯುತ್ತೆ. ಸೈಡ್ ಮಸ್ತಾಗಿ ಬಂದಿದೆ. ಒಂದ್ಸರಿ